छात्रों, सभी को स्वागत। आज इस दिवस लेखिका महादेवी वर्मा जी लिखित गद्य भाग 4 के बारे में जानकारी प्राप्त करेंगे। बिंदा बिंदा महादेवी वर्मा जी के बाल्यकालीन सहेली का नाम है। बिंदा अपना चाची से सौतेली माँ से बहुत मुश्किल पड़ती है। फूल खिलने से पहले मुरझाने का कहानी इस गद्य में हम देखते हैं। बिंदा का पूरा चित्रण इस गद्य में लेखिका महादेवी वर्मा जी ने सविस्तर रूप में विवरण दिया है। देखिए छात्रों, प्रस्तुत रेखा चित्र बिंदा को अतीत के चलनचित्र से लिया गया है। अतीत के चलनचित्र ಎಂಬುದರಿಂದ ಆಯ್ದುಕೊಳ್ಳಲಾಗಿದೆ। यह एक ಹೃದಯಸ್ಪರ್ಶಿ ರೇಖಾಚಿತ್ರ है। ಇದು ಒಂದು ಹೃದಯಸ್ಪರ್ಶಿ ರೇಖಾಚಿತ್ರವಾಗಿದೆ ಬಿಂದಾ ಈ ಗದ್ಯ ಭಾಗ. ಎಂತರಿಗೂ ಕೂಡ ಕರುಣೆಯನ್ನು ಉಂಟು ಮಾಡುವಂತ ಒಂದು ಕಥೆಯಾಗಿದೆ. ಬಿಂದಾ ತನ್ನ ಚಿಕ್ಕಮ್ಮನ ಪ್ರಭಾವದಿಂದ ಮನೆಯಲ್ಲಿ ತುಂಬ ನೋವನ್ನು ಅನುಭವಿಸೋದನ್ನು ನಾವು ಕಾಣ್ತೀವಿ. ಹಿಂಸಾ ಕರ್ತೀತಿ, ಶಿಕ್ಷೆಯನ್ನು ಕೊಡ್ತಾ ಇದ್ರು. ಸ್ವಲ್ಪ ತಪ್ಪು ಮಾಡಿದ್ರು ಕೂಡ ಅದಕ್ಕೆ ಜೋರಾಗಿ ಕೂಗುವಂಥದ್ದು, ಬೈಯುವಂಥದ್ದು ಅಕ್ಕಪಕ್ಕದ ಮನೆಗೆಲ್ಲ ಕೇಳಿಸ್ತಾ ಇತ್ತು. सभी को सुनता था, पास पड़ोस लोगों को सुनता था। धीमी आवाज से गालियां करती थी बिंदा को। यह एक हृदयस्पर्शी रेखा चित्र है जो संस्मरण शैली में है। बिंदा लेखिका के बचपन की सहेली है। वह अपनी सौतली माँ द्वारा, सौतली माँ ಮಲತಾಯಿಯ ಮುಖಾಂತರವಾಗಿ ತುಂಬ ನೋವನ್ನು ಅನುಭವಿಸೋದು ನಾವು ಕಾಣ್ತೀವಿ. सताई गई, खिलने से पहले ही मुरझा जाने वाली, असहाय, ಹರಡುವ ಮೊದಲೇ ಮುದುಡಿ ಹೋದಂತ, ಬಾಡಿ ಹೋದಂತ ಅಸಹಾಯಕ ಒಬ್ಬ ಹುಡುಗಿಯ ಚಿತ್ರಣವನ್ನು, ಬಿಂದನ ಅಸಹಾಯಕ ಸ್ಥಿತಿಯನ್ನು ನಾವು ಕಾಣ್ತೀವಿ. ಇನ್ನು ಬಾಳಿ ಬದುಕಬೇಕಾಯ್ತು ಬಿಂದ, ಮೊದಲೇ ತೀರಿ ಹೋಗೋದನ್ನು ನಾವು ಕಾಣ್ತೀವಿ. एक दिन बीमारी के कारण मर जाती, कायले ಬಂದ್ಬಿಟ್ಟು बिंदा सत्तु ಹೋಗೋದು ನಾವು ಕಾಣ್ತೀವಿ. मर जाती है, खिलने से पहले ही मुरझा जाने वाली असहायक निरीह बालिका महादेवी वर्मा के स्मृति पटल पर जीवित है. ಲೇಖಕಿಯವರ ನೆನಪಿನಲ್ಲಿ ತನ್ನ ಗೆಳತಿಯ ಇನ್ನು ನೆನಪಿದೆ, ಆ ವಿಚಾರವನ್ನು ಇಲ್ಲಿ ಹೇಳ್ತಾ ಇರೋದು ನಾವು ಕಾಣ್ತೀವಿ. ಇನ್ನೂ ಕೂಡ ನೆನಪು ಜೀವಂತವಾಗಿದೆ ಎಂಬುದನ್ನು ಇಲ್ಲಿ ಹೇಳ್ತಾ ಇರೋದು ನಾವು ಕಾಣ್ತೀವಿ. छात्रों, आज इस दिवस गद्य भाग के 3 भाग के बारे में जानकारी प्राप्त करेंगे. बिंदा को लेकर महादेवी वर्मा जी ने अपना घर जाते, ಮನೆಗೆ ತನ್ನ ಗೆಳತಿಯನ್ನು ಕರ್ಕೊಂಡು ಹೋಗ್ತಾರೆ ಗಾಯವಾದಂಥ ಸಂದರ್ಭದಲ್ಲಿ. महादेवी वर्मा जी के माँ ने बिंदा को ಗಾವು ಅಂದರೆ ಆ ಗಾಯಕ್ಕೆ ಔಷಧಿಯನ್ನು, ತೇಲ್ ತಿಲ್ಕ ತೇಲ್ ಡಾಲ್ತಿ, ಎಳ್ಳಿನ ಎಣ್ಣೆಯನ್ನು ಹಚ್ಚೋದು ನಾವು ಕಾಣ್ತೀವಿ, ಔಷಧಿಯನ್ನು ಹಾಕೋದು ನಾವು ಕಾಣ್ತೀವಿ. ಹಿಂದಿನ ತರಗತಿಯಲ್ಲಿ ಇದರ ಬಗ್ಗೆ ತಿಳ್ಕೊಂಡಿದ್ದೀವಿ. देखिए, मैं तो शायद सो गई थी क्योंकि जब घास निकलने के लिए आया हुआ गोपी इस अभूतपूर्व दृश्य की घोषणा करने के लिए कोलाहल मचाने लगा, तब मैंने आंखें मलते मलते पूछा, क्या सवेरा हो गया? माँ ने बिंदा के पैरों पर तिल का तेल और चूने का पानी लगाकर, देखिए ताई बिंदನ ಆ ಗಾಯಕ್ಕೆ, ಬಿಂದನ ಕಾಲುಗಳಿಗೆ, ಪೈರು ಅಂದರೆ ಕಾಲುಗಳಿಗೆ ಎಳ್ಳಿನ ಎಣ್ಣೆಯನ್ನು ಹಚ್ಚಿ, ಚೂನೆಗೆ ಪಾನಿ ಅಂದರೆ ಸುಣ್ಣದ ನೀರನ್ನು ಹಾಕಿ ಉಪಚಾರವನ್ನು ಮಾಡ್ತಾರೆ.
अब अपने विशेष संदेशवाहक के साथ उसे घर भिजवा दिया. ಔಷಧಿಯನ್ನು ಹಾಕಿ ಮನೆಗೆ ಕಳಿಸಿ ಬರಲಾಯಿತು. चाची को मालूम हो गए तो झगड़ा करती थी. ಅವ್ರು ಚಿಕ್ಕಮ್ಮ ಗೊತ್ತಾಯ್ತು ಜಗಳ ಆಡ್ತಾ ಇತ್ತು, ಗೊತ್ತಿಲ್ದಂಗೆ ಬಿಟ್ಟು ಬರಲಾಯಿತು. भिजवा दिया. तब उसकी क्या दशा हुई यह बताना कठिन है, पर इतना तो मैं जानती हूँ कि पंडिताइन चाची के न्याय विधान में ना क्षमा का स्थान था, ना अपील का अधिकार. फिर कुछ दिनों तक मैंने बिंदा को घर आंगन में काम करते नहीं देखा. ಲೇಖಕಿ ಹೇಳ್ತಾರೆ, ಈ ಥರ ಬಿಂದನನ್ನು ಕಳಿಸಿ ಬರಲಾಯಿತು. ಆದರೆ ಸ್ವಲ್ಪ ದಿನದ ನಂತರ ಬಿಂದನನ್ನು ನೋಡಲಿಲ್ಲ, ಕಂಡು ಬರಲಿಲ್ಲ. ಬಿಂದ ನಾ ಪ್ರತಿದಿನ ನೋಡ್ತಾ ಇದ್ದೆ. बिंदा एक ना एक घर में काम करती थी, घर के आंगन में काम करती थी. पानी लाना, गरम पानी करना, बिसी ನೀರನ್ನು ಕಾಯಿಸುವಂಥದ್ದು, ನೀರು ತರುವಂಥದ್ದು, ಮೈಲಿ ಹುಯಿ ಕಪड़ों को धोना, ಬಟ್ಟೆಗಳನ್ನು ತೊಳೆಯುವಂಥದ್ದು, ಕಿಸಿನ ಕಿಸಿ ಏಕ ಕಾಮ ಕರ್ತಿದ್ವಿ. ಪ್ರತಿನಿತ್ಯ ಮನೆಯಲ್ಲಿ ಅಂಗಳದಲ್ಲಿ ಒಂದಲ್ಲ ಒಂದು ಕೆಲಸ ಮಾಡೋದು ಕಂಡು ಬರ್ತಾ ಇತ್ತು. ಆದರೆ ಕೆಲವು ದಿನಗಳು ಬಿಂದ ಕಂಡು ಬರಲಿಲ್ಲ ಎಂಬುದನ್ನು ಇಲ್ಲಿ ಲೇಖಕಿಯವರು ಹೇಳಿದ್ದಾರೆ. ಉಸ್ಕೆ ಘರ್ ಜಾನೆ ಸೆ ಮಾನೆ ಮುಜೆ ರೋಕ್ ದಿಯಾ ತಾ. ಅವ್ರ ಮನೆಗೆ ನಾನು ಹೋಗಲಿಲ್ಲ ಸ್ವಲ್ಪ ದಿವಸ. पर वे प्राय कुछ अंगूर और सेब लेकर वहाँ मोहन आती थी. बहुत खुशामद करने पर रुकिया ने बताया कि उस घर में महारानी आई है, क्या वे मुझसे नहीं मिल सकती. पूछने पर वह मुंह में कपड़ा टूस कर हंसी रोकने लगी. जब मेरे मन का कोई समाधान ना हो सका, ನನಗೆ ಮನಸ್ಸಿಗೆ ಸಮಾಧಾನ ಇರಲಿಲ್ಲ. अपना सहेली को कब मैं देखता हूँ, ಯಾವಾಗ ನನ್ನ ಗೆಳತಿಯನ್ನು ನೋಡ್ತೀನಿ ಎಂಬ ಕಾತುರದಿಂದ ಇದ್ದೆ. ಬಿಂದನನ್ನು ನೋಡುವ ತವಕದಲ್ಲಿದ್ದೆ. ನಮ್ಮಮ್ಮ ಹೋಗಲಿಕ್ಕೆ ಅನುಮತಿಯನ್ನು ಕೊಟ್ಟಿರಲಿಲ್ಲ. ಬಚಾಕರ್ ಬಿಂದಾಗೆ ಗರ್ ಪೋಂಚಿ. ಇದಕ್ಕೆ ಇವನ್ನೆಲ್ಲ ಇದು ಮಾಡಿ ಮಧ್ಯಾಹ್ನ ಸಮಯದಲ್ಲೇ ನಾನು ಬಿಂದನ ಮನೆಗೆ ಹೋದೆ. तब मैं एक दिन दोपहर को सबकी आंख बचाकर, दोपहर ಮಧ್ಯಾಹ್ನ ಸಮಯದಂದು ನಮ್ಮ ಮನೆಗೆ ಗೊತ್ತಾಗದ ರೀತಿಯಲ್ಲಿ ಬಿಂದನ ಮನೆಗೆ ಹೋದೆ ಗೆಳತಿಯನ್ನು ನೋಡಲಿಕ್ಕಾಗಿ. दोपहर को सबकी आंख बचाकर बिंदा के घर पहुंची. नीचे की सुनसान खंड में बिंदा अकेली एक काट पर पड़ी थी. लेखकियोर लेखिका महादेवी वर्मुजी ने अपना सहेली बिंदा को देखने के लिए बिंदा के घर जाती. ಹೋದಂಥ ಸಂದರ್ಭದಲ್ಲಿ ಬಿಂದ ಒಂಟಿಯಾಗಿ ಒಂದು ಮಂಚದ ಮೇಲೆ ಮಲಗಿರ್ತೆ. चारपाई पर सो गई थी. देखिए नीचे के सुनसान खंड में बिंदा ಅಕೇಲೆ ಅಂದರೆ ಒಂಟಿಯಾಗಿ ಏಕ ಕಾಟ ಪರ್ ಪಡಿತಿ, ಒಂದು ಕಾಟ ಮಂಚದ ಮೇಲೆ ಮಲಗಿದ್ದು, ನೋಡ್ಕೊಳ್ಳೋರಿಲ್ಲ, ಒಬ್ಬಳೆ ಮಲಗಿದ್ದಾಳೆ. ಆಕೆ गड्ढे में दम्स गई थी. मुख दानों से भर कर ना जाने कैसा हो गया था. और मैली सी चादर के नीचे छिपा शरीर. देखिए ಚಾದರ್ ಓದ್ಕೊಂಡಿದ್ದಾಳೆ, ಅದು ಕೂಡ ಕೊಳೆಯಾಗಿದೆ, ನೋಡ್ಕೊಳೋರಿಲ್ಲ, ಮಂಚದ ಮೇಲೆ ಒಬ್ಬಳೆ ಮಲಗಿದ್ದಾಳೆ. ಯಾರೋ बिंदा. छिपा शरीर बिछोने से किन ही नहीं जान पड़ता था. डॉक्टर दवा की शीशियाँ सिर पर हाथ फेरती हुई माँ और बिछौने के चारों चक्कर काटते हुए बाबूजी के बिना भी बीमारी का अस्तित्व है. देखिए कायले ಒಳಗಾಗಿ बीमारी ने ಕಾಯಿಲೆ, बीमारी आया है. काट पर पड़ी थी, मंचद मेरे ಒಬ್ಬಳೆ ಮಲಗಿದ್ದಾಳೆ, अकेली पड़ी थी. उसका सिर के पास दवाई का बातल है, ಔಷಧಿಯ ಬಾಟಲ್ಗಳು ತಲೆ ಪಕ್ಕದಲ್ಲಿ ಇದ್ದಾವೆ. ಕಾಯಿಲೆ ಒಳಗಾಗಿ ಬಿಂದ ಒಂಟಿಯಾಗಿ ಮಲಗಿದ್ದಾಳೆ. यह मैं नहीं जानती थी
इसी से उस अकेली बिंदा के पास खड़ी होकर मैं चकित सी चारों ओर देखती रह गई। चकित ಆಶ್ಚರ್ಯ हो गए ಬಿಂದನ ಸ್ಥಿತಿಯನ್ನು ನೋಡಿ ಲೇಖಕಿಯವರಿಗೆ ಆಶ್ಚರ್ಯವಾಗುತ್ತೆ. ಏನಾಯ್ತಪ್ಪ ನಮ್ಮ ಬಿಂದನಿಗೆ, ಯಾಕೆ ಮಲಗಿದ್ದಾಳೆ? ಆಶ್ಚರ್ಯವಾಯಿತು. बिंदा ने ही कुछ संकेत और कुछ अस्पष्ट शब्दों में बताया कि नहीं, अम्मा मोहन के साथ ऊपर के कंडे में रहती है. ಬಿಂದನನ್ನ ಒಬ್ಬಳನ್ನೇ ಬಿಟ್ಟು ಅವರ ಮಲತಾಯಿ ಸೌತಲಿಮಾ ಒಬ್ಬಳೆಯನ್ನು ಬಿಟ್ಟು ತನ್ನ ಚಿಕ್ಕ ಮಗುವನ್ನು ಕರ್ಕೊಂಡು ಮೇಲುಗಡೆ ಇದ್ದಾಳೆ. ಅಯ್ಯೋ ನೋಡ್ಕೊಳೋರಿಲ್ಲ, ಅಕೇಲಿ ಹೇ, ಹೇಳಲಿಕ್ಕೂ ಕೂಡ ಆಗ್ತಾ ಇಲ್ಲ, ಹಂಗೆ ಸಂಕೇತ ಮಾಡಿ ಹೇಳ್ತಾರೆ. ಬತಾಯಕಿ ನೈ ಅಮ್ಮ, ನೈ ಅಮ್ಮ ಅಂದರೆ ಹೊಸಮ್ಮ, ಚಿಕ್ಕಮ್ಮ. ಮೋಹನ್ ಕೆ ಸಾಥ್ ऊपर के कंड में रहते हैं, शायद ಚಚಕ್ ಕೆ ಡರ್ ಸೆ. ಚಚಕ್ ಇದು ಒಂದು, ಚಚಕ್ ಅಂದರೆ ಕಾಯಿಲೆ, ಶೀತಲ ರೋಗ ಅಂತ ಒಂದು ಕಾಯಿಲೆ ಒಳಗಾಯಿತು. ಯಾರೋ ಬಿಂದ ಮೈ ಮೇಲೆಲ್ಲ ಕಲೆಗಳು ಆಗಿರುತ್ತೆ. ಅದು ಚಚಕ್ಗೆ ಡರ್ಸೆ ಸವೇರೆ ಶಾಮ್ ಬರೌನಿ ಆಕರ್ ಉಸ್ಕಾ ಕಾಮ ಕರ್ ಜಾತಿ ಹೇ. ಬಂದ್ಬಿಟ್ಟು ಕೆಲಸ ಮಾಡಿಕೊಂಡು ಮೋಹನ್ ಕರ್ಕೊಂಡು ಮೇಲ್ಗಡೆ ಚಿಕ್ಕಮ್ಮ ಹೋಗ್ತಾ ಇದ್ದಾನೆ. ಮೈಯಲ್ಲೆಲ್ಲ ಗಂಧೆಗಳಾಗುವಂಥದ್ದು ಶೀತಲ ರೋಗ ಯಾರಿಗೆ? ಬಿಂದ ಆಗಿರುತ್ತೆ. ಮೈಯಲ್ಲೆಲ್ಲ ಚಿಕ್ಕೆ ಚಿಕ್ಕೆ. फिर तो बिंदा को देखना संभव न हो सका, क्योंकि मेरे इस आज्ञा उल्लंघन से माँ बहुत चिंतित हो उठी थी. ತಾಯಿಯ ಅನುಮತಿಯನ್ನು ಕೇಳದಂಗೆ ಬಿಂದನನ್ನು ನೋಡಲಿಕ್ಕೆ, ತನ್ನ ಗೆಳತಿಯನ್ನು ನೋಡಲಿಕ್ಕೆ ಲೇಖಕಿಯವರು ಮಹಾದೇವಿ ವರ್ಮುಜಿನೇ ಆಯಿತು. ಬಿಂದನ ಮನೆಗೆ ಬಂದಂಥ ವಿಚಾರ ಗೊತ್ತಾಗುತ್ತೆ ಲೇಖಕಿಯವರ ತಾಯಿ. ಸಾಮಾನ್ಯ ಇನ್ನೊಂದು ಸತಿ ನಾನು ಬಿಂದನ ನೋಡಲಿಕ್ಕೆ ಸಾಧ್ಯವಿಲ್ಲ ಅನಿಸುತ್ತೆ ಅಂತ ಅಂದ್ಕೊಂಡು, एक दिन सवेरे ही रुकिया ने उनसे ना जाने क्या कहा कि वे रामायण बंद कर बार बार आगे पहुंचती हुई बिंदा के घर चल दी. जाते जाते वे मुझे बाहर ना निकलने का आदेश देना नहीं भूली थी. इसी से इधर उधर से जंग कर देखना आवश्यक हो गया. रुकिया मेरे लिए त्रिकालदर्शी से कम ना थी, परंतु वो विशेष अनुनय विनय के बिना कुछ बताती ही नहीं थी, और उससे अनुनय विनय करना मेरे आत्मसम्मान के विरुद्ध पड़ता था. अतः खिड़की से झांक कर मैं बिंदा के दरवाजे पर जमा हुए आदमियों को अतिरिक्त और कुछ ना देखा सकी, और इस प्रकार की भीड़ से विवाह और बारात का जो संबंध है. देखिए दूसरा दिन ಲೇಖಿಕಾ ದೇಖ ರಹಿ ಹೇ, ಇನ್ನೊಂದು ದಿನ ಲೇಖಕಿಯವರು ನೋಡ್ತಾ ಬಿಂದನ ಮನೆ ಕಡೆ ನೋಡ್ತಾ ಇದೆ. ಜನ ಎಲ್ಲ ಸೇರಿದೆ, ಭೀಡ ಹೈ, ಲೋಗೋಂಕ ಭೀಡ ಹೈ. ಭೀಡ ಅಂದರೆ ಗುಂಪು, ಜನರ ಗುಂಪು ಸೇರಿ ಏನು ನಡೀತಾ ಇರ್ಬೋದು ಅಲ್ಲಿ? ಅದರ ಯಾವುದರ ಕಾರ್ಯಕ್ರಮ ನಡೀತಾ ಇದ್ರೆ ನನ್ನ ಕರೀತಾ ಇದ್ರು, ಬಿಂದ ಕರೀತಾ ಇದ್ರು, ಇವೆಲ್ಲ ಯೋಚನೆಯನ್ನು ಮಾಡ್ತಾರೆ ಜನ ಸೇರೋದನ್ನು ನೋಡ್ಬಿಟ್ಟು. ವಿವಾಹ बारात का जो संबंध है उसे मैं जानती थी, तब क्या उस घर में विवाह हो रहा है. ಇದಕ್ಕೆ ಅಲ್ಲೇನಾರ ಮದುವೆ ನಡೀತಾ ಇದೆಯಾ? ಬಿಂದನ ಮನೆಯಲ್ಲಿ ಮದುವೆ ನಡೀತಾ ಇದ್ರೆ ಬಿಂದನನ್ನು ಕರೀತಾ ಇದ್ರು ಅಂತ ಎಲ್ಲ ಯೋಚನೆಯನ್ನ ಲೇಖಕಿಯವರು ಮಾಡ್ತಾರೆ. और हो रहा है तो किसका आदि प्रश्न मेरी बुद्धि की परीक्षा लेने लगी. ಅಂದರೆ ನನ್ನ ಮನಸ್ಸಿನಲ್ಲಿ ಅನೇಕ ಚಿಂತೆಗಳು ಬಂತು. ಜನ ಯಾಕೆ ಸೇರಿದರೆ? ಭೀಡ್ ಕ್ಯೂ ಆಯ್, ಬಿಂದನ ಮನೆ ಮುಂದೆ ಯಾಕೆ ಜನ ಸೇರಿದೆ? ಪಂಡಿತ್ ಜಿ ಕಾ ವಿವಾಹ ತೋ ತಬ್ ಹೋಗಾ. ಪಂಡಿತರ ಏನಾರ ವಿವಾಹ ಆಗ್ತಾ ಇದೆ ಅಂದರೆ ಬಿಂದನ ತಂದೆ ಪಂಡಿತ್ ಜಿ ನೈ ಹುವಾ, ಅವ್ರ ಮದುವೆ ಅಂತೂ ಇಲ್ಲ. ಜಬ್ ದೂಸರಿ ಪಂಡಿತಾಯಿನ್ ಚಾಚಿ ಬಿ ಮರ್ಕರ್ ತಾರಾ ಬಂದ್ ಜಾಯೇಗಿ, ಏನಾರ ಪಂಡಿತಾಯಿನ್ ಚಾಚಿ ಏನಾರು ತೀರ್ಕೊಂಡಿರ್ಬೋದಾ? और बैठ ना सकने वाली
ಮೋಹನ್ ಕಾ ವಿವಾಹ ಸಂಭವ ನಹಿ, ಇನ್ನು ಕೂತ್ಕೊಳ್ಳೋಕ್ಕಾಗದಂತಹ ಮೋಹನ, ಇನ್ನು ಸಣ್ಣ ಹುಡುಗ ಬಚ್ಪನ್ ಅವನಂತೂ ಮದುವೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. यही सोच विचार कर मैं इस परिणाम तक पहुंची कि बिंदा का विवाह हो रहा है और उसने मुझे बुलाया था नहीं. ಇಲ್ಲ ನನ್ನ ಗೆಳತಿ ಸಹೇಲಿಕ ಶಾದಿ हो रहा है, ಮದುವೆ ಏನಾರಾಗ್ತಾ ಇದೆಯಾ, ನೈ 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 ಆಯಿತು ಮುಜೆ ಬುಲಾದಿ ಥಿ, ಇದ್ದಿದ್ರೆ ನನ್ನನ್ನು ಕರೀತಾ ಇಲ್ಲೋ. ಇಸ್ अचिंत्य अपमान से आहत मेरा मन सब गुड़ियों को साक्षी बनाकर बिंदा को किसी भी शुभ कार्य में न बुलाने की प्रतिज्ञा करने लगा. कई दिन तक बिंदा के घर झांक झांक कर जब मैंने माँ से उसके ससुराल से लौटने के संबंध में प्रश्न किया, तब पता चला कि वो तो अपनी आकाशवासिनी अम्मा के पास चली गई. देखिए ನಂತರ ಗೊತ್ತಾಯಿತು, ವಿಚಾರಿಸಿದಾಗ ಬಿಂದ ತನ್ನ ತಾಯಿಯ ಬಳಿ ಹೋಗಿದ್ದಾಳೆ. ಆಕಾಶದಲ್ಲಿರುವಂತಹ ನಕ್ಷತ್ರ ಆಗಿರುವಂತಹ ತನ್ನ ತಾಯಿಯ ಬಳಿ ಹೋಗಿದ್ದಾಳೆ ಎಂಬುದು ಗೊತ್ತಾಯ್ತದೆ. ಬಿಂದ ಮರ್ಗೈ, ಈ ಕಾಯಿಲೆಯಿಂದ ಚಚಕಕ್ಕೆ ಕಾರಣ ಅಂದರೆ ಶೀತಲ ರೋಗದಿಂದ ಕಾಯಿಲೆ ಒಳಗಾಗಿ ಬಿಂದ ಪ್ರಾಣವನ್ನು ಕಳ್ಕೊಂಡ. ತನ್ನ ತಾಯಿ ಮಲತಾಯಿಯಿಂದ ಶಿಕ್ಷೆಗೆ ಒಳಗಾದಂಥ ಬಿಂದ ತಬ್ ಪತಾ ಚಲಾ ಕಿ, ನಂತರ ಗೊತ್ತಾಯಿತು वो तो अपनी ಆಕಾಶವಾಸಿನಿ ಅಮ್ಮ ಕೆ ಪಾಸ ಚಲಿ ಗೈ, ತನ್ನ ಆಕಾಶದಲ್ಲಿರುವಂಥ ಅಮ್ಮನ ಬಳಿ ಹೋಗಿದ್ದಾಳೆ ಬಿಂದ ಎಂಬುದು ಗೊತ್ತಾಯಿತು. उस दिन से मैं प्राय चमकीले तारे के आसपास पहले छोटे तारों के बिंदा को ढूंढती रहती. आ बिंदा ಗೆಳತಿ ಸಹೇಲಿ ಮರ್ಜಾನೆಗೆ ಬಾದ ತೀರಿ ಹೋದ್ಮೇಲೆ ನಾನು ಆ ಆಕಾಶದಲ್ಲಿರುವಂತಹ ಬಿಂದನನ್ನು ಹುಡುಕ್ತಾ ಇದ್ದೆ, ನಕ್ಷತ್ರಗಳನ್ನು ನಾನು ಹುಡುಕ್ತಾ ಇದ್ದೆ. ಅದರಲ್ಲಿ ಬಿಂದ ಯಾರಿರ್ಬೋದು ಅಂದರೆ ಬಿಂದ ಮರ್ಗೈ, ಸಹೇಲಿಕ ಚೋಟ್ಕರ್ ಮರ್ಗೈ, ಗೆಳತಿಯನ್ನು ಬಿಟ್ಟು ಹೋದಂಥದ್ದು ಆ ನೆನಪು ಇನ್ನೂ ಕೂಡ ಇದೆ. ಚಮಕೀಲಿ ತಾರೀಖಿ ಅಂದರೆ ಹೊಳಿತಾ ಇರುವಂಥ ನಕ್ಷತ್ರಗಳ ಆಸುಪಾಸು ಅಂದರೆ ಅಕ್ಕಪಕ್ಕದಲ್ಲಿ ಪೈಲೆ ಚೋಟೆ ತಾರೋಮಿ ಬಿಂದಾಕೋ ಡೂಂಡತಿ ರಹತಿ, ಹುಡುಕ್ತಾ ಇದ್ದೇನೆ ನಾನು ಬಿಂದನನ್ನ. ಪರ್ ಇತಿನಿ ದೂರ ಸೆ ಪಹಚಾನನ ಕ್ಯಾ ಸಂಭವ ಹೈ, ಈ ದೂರದಿಂದ ಹುಡುಕುವುದು ಸಾಧ್ಯನ ಬಿಂದನನ್ನ. तब से कितना समय बीत चुकी है पर बिंदा और उसकी नहीं अम्मा की कहानी शेष नहीं हुई. ಇದನ್ನು ಮರೆಯಲಿಕ್ಕೆ ಸಾಧ್ಯವಿಲ್ಲ. ತನ್ನ ಗೆಳತಿ ಬಿಂದ ಅವರು ನೀಡಿದಂಥ ಹಿಂಸೆ, ಚಾಚಿ ಚಿಕ್ಕಮ್ಮನ ಆ ಕೃತ್ಯವನ್ನು ಮರೆಯಲಿಕ್ಕೆ ಸಾಧ್ಯವಿಲ್ಲ. ಕಭಿ ಹೋ ಸಕೇಗಿ ಯಾ ನಹಿ ಇಸೆ ಕೌನ್ ಬತಾ ಸಕ್ತಾ ಹೈ, ಇದನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಈ ಬಿಂದನ ನೆನಪು ಇನ್ನೂ ಕೂಡ ಜೀವಂತವಾಗಿದೆ ಎಂಬುದನ್ನು लेखिका महादेवी वर्म जी ने अपना बिंदा का जीवन चित्रण ಗೆಳತಿಯ ಚಿತ್ರಣವನ್ನು ಗದ್ಯದಲ್ಲಿ ವಿವರಿಸಿದ ನಾವು ಕಾಣ್ತೀವಿ. महादेवी वर्म जी ने अनेक कृतियां लिखा है. अतीत के चलनचित्रों, स्मृति की रेखाएं, पद के साथी, मेरा परिवार और महाकाव्य यामा के लिए ज्ञानपीठ पुरस्कार मिला है. यामा बहुत मशहूर है. छात्रों इस गद्य में एक शब्द या वाक्यांश में उत्तर लिखिए. ಒಂದು ವಾಕ್ಯದಲ್ಲಿ ಉತ್ತರಿಸಿ ಕೇಳ್ತೀವಿ. देखिए महादेवी वर्म की बाल्य सखी का नाम लिखिए. बाल्य सखी ಹೆಸರನ್ನು ಬರೆಯಿರಿ. बिंदा लिखना चाहिए. दूसरा सवाल, महादेवी वर्म को किसका अनुभव बहुत संक्षिप्त था? संसार के अनुभव. पंडिताइन चाची के अलंकार उन्हें किसकी समानता दे देते थे? गुड़िया के समान. चौथा,
बिंदा का काम लेखिका को किसके तमाशे जैसा लगता था? बाजीगर के तमाशा जैसा लगता था। पांच, बिंदा की आंखें लेखिका को किसकी याद दिलाती थी? पिंजड़े में हुई चिड़ियों का याद दिलाती थी। बिंदा ने तारे गिनते गिनते एक चमकीले तारे की ओर उंगली उठाकर क्या कहा? वह रही मेरी अम्मा कहा। वह रही मेरी अम्मा कहा। ಅಲ್ಲಿದ್ದೀಯಾ ನನ್ನ ಅಮ್ಮ ಅಂತ ಬಿಂದ ನಕ್ಷತ್ರಗಳಿಗೆ ಕಡೆ ಬೆರಳನ್ನ ತೋರಿಸ್ತಾ ಹೇಳಿದ್ದು. ವಹ ರಹಿ ಮೇರಿ ಅಮ್ಮ. महादेवी वर्मा ने तारा को अपनी माँ से बहुत अनुनय पूर्वक क्या कहा? तुम कभी तारा ना बनना. ನೀನೆಂದೂ ಕೂಡ ನಕ್ಷತ್ರ ಆಗಬೇಡ ಅಂತ ಲೇಖಕಿಯವರು ತನ್ನ ತಾಯಿ ಹೇಳಿದರು. ಅಂದರೆ ನೀನು ನನ್ನ ಬಿಟ್ಟು ಹೋಗಬೇಡ ಅಂತ. ಬಿಂದಕ್ಕಾಗಿ ಬಿಂದ ಹೇಳಿದ್ರೆ ಅಂತ ಮಕ್ಕಳನ್ನು ಬಿಟ್ಟು ತಾಯಿ ತೀರ್ಕೊಂಡಾಗ ಹೊಳೆಯುವ ನಕ್ಷತ್ರ ಆಗ್ತಾರೆ ಎಂಬ ಮಾತು ಕೇಳಿ ಲೇಖಕಿಯವರು ಅವ್ರ ತಾಯಿಗೆ ನೀನೆಂದೂ ಕೂಡ ನಕ್ಷತ್ರ ಆಗಬೇಡ ಅಂದರೆ ನಾನು ಬಿಟ್ಟು ಹೋಗಬೇಡ, ದೂರ ಆಗಬೇಡ ಅಂತ ಹೇಳಿದ್ರು. महादेवी वर्मा किसके न्यायालय में से मिलने वाले दंड से परिचित हो चुकी थी? पंडिताइन चाची. महादेवी वर्मा को किसकी पत्तियां चुभ रही थी? घास की पत्तियां चुभ रही थी. किसने बिंदा के पैरों पर तिल का तेल लगाया? ಯಾರು ಬಿಂದನ ಕಾಲಗಳಿಗೆ ಎಣ್ಣೆಯನ್ನ ಹಚ್ಚಿದಂತವರು? लेखिका की मां. महादेवी वर्मा के लिए कौन त्रिकालदर्शी से कम ना थी? रुकिया. त्रिकालदर्शी से कम ना थी. छात्रों, निम्नलिखित वाक्य किसने किससे कहे? ಕೆಳಗಿನ ವಾಕ್ಯವನ್ನು ಯಾರು ಯಾರಿಗೆ ಹೇಳಿದರು? एक मार्क्स के लिए पूछ सकता है. ಒಂದೊಂದು ಮಾರ್ಕ್ಸ್ ಕೇಳ್ತಾರೆ ಯಾರ್ಯಾರು ಹೇಳಿದರು. क्या पंडिताइन चाची तुम्हारी तरह नहीं है? पंडिताइन चाची ಚಿಕ್ಕಮ್ಮ ನಿಂತರ ಅಲ್ಲ ಅಂತ ಹೇಳಿದವರು ಯಾರು? ಲೇಖಿಕಾ ಬಿಂದಾಸೆ. ಇದಕ್ಕೆ ಲೇಖಿಕಾನೇ ಬಿಂದಾಸೆ ಕಹಿ. ಲೇಖಕಿಯವರು ಬಿಂದನಿಗೆ ಹೇಳಿದಂತೆ ನಿಮ್ಮ ಚಿಕ್ಕಮ್ಮ ನಿಮ್ಮ ಅಮ್ಮನ ಥರ ಅಲ್ಲ, ನಿಮ್ಮ ಥರ ಅಲ್ಲ, ತುಮಾರಿ ಥರ ನಹೀ ಹೇ. ವಹ ರಹಿ ಮೇರಿ ಅಮ್ಮ. ವಹ ರಹಿ ಮೇರಿ ಅಮ್ಮ ಯಾರು ಹೇಳಿದ್ದು? ಬಿಂದಾನೇ ಲೇಖಿಕಾ ಸೆ ಕಹತಿ ಹೇ. ಬಿಂದ ಗೆಳತಿಯಾದಂಥ ಲೇಖಕಿಗೆ ಹೇಳಿದ್ದಂಥ ವಿಚಾರ. ಬಿಂದಾನೇ ಲೇಖಿಕಾ ಸೆ ಯಾ ಮಹಾದೇವಿ ವರ್ಮ ಸೆ कहती है ಅಥವಾ कहा ಎಂದು ಬರೆಯಬೇಕು. तुम कभी तारा ना बनना चाहे भगवान कितना ही चमकीला तारा बनावे. कौन कहा? लेखिका अपनी माँ से कही. लेखिका अपनी माँ से कही. ಹೇಳಿದಂಥ ವಿಚಾರ ಲೇಖಕಿಯವರು ತನ್ನ ತಾಯಿಗೆ ಹೇಳಿದಂಥ ವಿಚಾರ. छात्रों, अच्छी तरह पढ़िए. सभी को धन्यवाद.